ಓಕೆ, ಹಾಗಾದ್ರೆ ಈ ರೀತಿಯಾಗಿ ಬೆಳೀತಾ ಹೋಯ್ತು. ಹೌದು ಹೌದು. ಆರಂಭ ಘಟ್ಟದಲ್ಲಿ ಯಾವೆಲ್ಲ ನಾಟಕಗಳ ಇಲ್ಲಿ ಮಾಡಿದ್ದು? ಹೊಸ ರೀತಿಯ ನಾಟಕಗಳು ಮೊದಲು ಕಂಪನಿ ನಾಟಕಗಳಾಗಿದ್ದಾವೆ. ಆ ನಂತರ ಸ್ವಲ್ಪ ಹೊಸ ರೀತಿಯ ಶಹಜಹಾನ್, ನೂರ್ ಜಹಾನ್, ಈ ಥರದ ತುಂಬ ಬೇರೆ ಬೇರೆ ರೀತಿಯ ನಾಟಕಗಳು ಇಲ್ಲಿ ಆಗಿದ್ದಾವೆ. ತುಂಬ ಆಧುನಿಕ ಕನ್ನಡ ರಂಗಭೂಮಿಯನ್ನು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಓಕೆ, ಅಂದ್ರೆ ಜನಗಳಿಗೆ ತುಂಬಾ ಕನೆಕ್ಟಿವಿಟಿ ಆಗಿರಬೇಕು. ಹೌದೌದು. ಅಂದರೆ ತುಂಬ ಹಿಂದೆ ಮಾಡ್ತಾ ಇದ್ದ ರಂಗಭೂಮಿಗಿಂತ ತುಂಬ ಭಿನ್ನವಾದ ಒಂದು ರಂಗಭೂಮಿಯನ್ನು ನಾವು ಮಾಡಬೇಕು. ಅವಾಗ ಅಂದ್ರೆ ಮನೋರಂಜನೆ ಅಂದ್ರೆ ನಾಟಕಗಳೇ, ಹಾಡು ಇದೆಲ್ಲ ಇತ್ತು. ಇದು ಸ್ಥಾಪನೆ ಆದಾಗ ಜನ ನಾಟಕಗಳನ್ನ ನೋಡಕ್ ಬರೋವ್ರ ತುಂಬ ಬರ್ತಾ ಇದ್ರು. ಆವಾಗ ಟಿ ವಿ ಇರಲಿಲ್ಲ, ಸಿನಿಮಾ ಶುರುವಾಗಿತ್ತು ಆಗ್ತಾನೆ. ಇಷ್ಟೊಂದು ಸಿನಿಮಾದ ಇದು ಅಬ್ಬರನೂ ಇರಲಿಲ್ಲ.